ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ನ ಮಾಡ್ತಾಯಿದ್ದೀನಿ. ನಾನು ಕಾಯಿತ್ತು ಸ್ಕ್ರೇಪರ್ ಇಲ್ಲ, ಕೆಟ್ಟೋಗ್ಬಿಟ್ಟಿದೆ ನಮ್ಮ ಮನೇಲಿ. ಸೊ ಹಾಗಾಗಿ ಅದನ್ನು ಏನು ಯೂಸ್ ಮಾಡ್ತಾಯಿಲ್ಲ, ಮತ್ತೇನು ಆರ್ಡ್ರ್ ಮಾಡಿಲ್ಲ. ಈಗ ಒಂದು ಏನು ಮೆಥಡ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಈ ಥರ ಕಾಯಿ ಇದೆಯಲ್ಲ ಅದನ್ನು ನೋಡ್ಕೊಂಡು ಚೂರು ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಫ್ರೀಝರಲ್ಲಿ ಇಟ್ಕೊಂಡು ಅದನ್ನು ಸಣ್ಣಗೆ ಹಚ್ಕೊಂಡು ಮಿಕ್ಸರ್ಗೆ ಹಾಕ್ಕೊತೀನಿ. ನೋಡಿ, ಈ ಥರ ಪೌಡ್ರ್ ಅಂದರೆ ಮೀನ್ಸ್ ಪುಡಿ ಥರ ಆಗೋ ಥರ ಆನ್ ಆಫ್ ಮಾಡ್ಕೊಂಡು ಆ ಥರ ಮಾಡ್ಕೊತೀನಿ ಪಲ್ಸ್ ಮೋಡಲ್ಲಿ. ಇವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ. ಸೊ ಅನ್ನ ಮತ್ತು ಬೇಳೆ ಇಟ್ಕೊಂಡು ಫುಲ್ ಕೂಗ್ಸಿಟ್ಕೊಂಡಿದ್ದೀನಿ ಒಂದು ವಿಶಿಲು. ಈಗ ಅದಕ್ಕೆ ಏನೇನು ಬೇಕು ಟೆಂಪಲ್ ಸ್ಟೈಲೆಲ್ಲ ಮಾಡ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಹಾಗೆ ಮೆಣಸು ಜಜ್ಕೊಂಡು ಆಮೇಲೆ ಅದನ್ನು ಮಾಡ್ಕೊತೀನಿ. ಇದರಲ್ಲಿ ಕ್ಲಿಪ್ ಕಟ್ ಆಗಿದೆ. ಸೊ ಒಗ್ಗರಣೆ ಏನು ಮಾಡ್ಕೊತಾ ಇದ್ದೀನಿ ಅಂದರೆ, ಜಸ್ಟ್ ಬರೀ ಸಾಸಿವೆ, ಜೀರಿಗೆ, ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಆಮೇಲೆ ಹಾಕ್ಕೊಳ್ತೀನಿ. ಗೋಡಂಬಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಏನು ಜಜ್ಕೊಂಡಿರೋ ಮೆಣಸು, ಹಾಗೆ ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಹಿಂಗೆ ಹಾಕ್ಕೊತಾರೆ. ನಮ್ಮ ಮನೇಲಿ ಹಿಂಗೆ ಅಷ್ಟೊಂದು ಯೂಸ್ ಮಾಡಲ್ಲ, ಹಾಗೆ ಬರಲ್ಲ ಅಷ್ಟೊಂದು. ಸೊ ಹಾಗಾಗಿ ಹಿಂಗನ್ನು ಹಾಕಲ್ಲ ನಾನು. ಶುಂಠಿನೇ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ. ನನಗೆ ಈ ಥರ ಟೆಂಪಲ್ ಸ್ಟೈಲ್ ಪುಳಿಯೋಗರೆ, ಪೊಂಗಲ್, ಉಪ್ಪಿಟ್ಟು ಆ ಥರ ತಿನ್ನೋದಕ್ಕೆ ನಂಗೆ ಸಖತ್ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆಗುತ್ತಾ? ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಅನ್ನ ಬೇಯಿಸ್ಕೊಬೇಕಾದ್ರೆ ಹಾಕ್ಕೊಂಡಿಲ್ಲ, ಅರಿಶಿನ ಆಗಲಿ ಉಪ್ಪಾಗಲಿ ಏನೂ ಹಾಕ್ಕೊಂಡಿಲ್ಲ. ಇಲ್ಲಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಒಗ್ಗರಣೆಯಲ್ಲಿ. ಇದೆಲ್ಲ ಸ್ವಲ್ಪ ಅರಿಶಿನದ್ದು ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾನೀಗ ರೈಸ್ನ ಹಾಕ್ಕೊಳ್ತಿದ್ದೀನಿ. ಕುಕ್ಕರಿಂದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಬೇಕು, ತುಂಬ ತೆಳುವ, ಸ್ವಲ್ಪ ಮೀಡಿಯಮ್ಮ ಆ ಥರ ನಾವು ಮಾಡ್ಕೊಬೋದಲ್ವ. ನಾನು ಅಷ್ಟು ನನಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಕಾಯಿ ರುಬ್ಕೊಂಡಿದ್ನಲ್ಲ ತರಿಯಾಗಿ ಅದು ಕಾಯಿ ಅಥವಾ ಕೊಬ್ಬರಿ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ಕಾಯಿ ಹಾಲು ಹಾಕ್ಬೋದು, ಇಲ್ಲ ಹಾಲು ಹಾಕ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಿಗೆ 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದು 2 to 3 ಮಿನಿಟ್ಸ್ವರೆಗೂ ಮುಚ್ಚಿಡ್ತೀನಿ. ಅದು ಸ್ವಲ್ಪ ಬೇಯಬೇಕಲ್ಲ, ಉಪ್ಪೆಲ್ಲ ಹಿಡಿಬೇಕಲ್ವ ಅನ್ನಕ್ಕೆ, ಅದಕ್ಕೋಸ್ಕರ ನಾನು ತುಪ್ಪನ ಈಗ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ ಅನ್ನಿಸ್ತದೆ. ಸೊ ಇದನ್ನು ಎಲ್ಲ ಮುಚ್ಚಿಟ್ಟಾದಮೇಲೆ ಆ ಮಧ್ಯದಲ್ಲಿ ಒಂದು ಸತಿ ತಿರುಗಿಸ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಾನು ನಾನ್ ಸ್ಟಿಕ್ಕಲ್ಲೆಲ್ಲ ಮಾಡ್ತಿರೋ, ಇದು ಸ್ಟೀಲ್ ಪಾತ್ರೆ ಆದ್ದರಿಂದ ಒಂದು ಸತಿ ಹಿಂಗೆ ತಳ ಹಿಡಿಬಾರ್ದು ಅಂದ್ಬಿಟ್ಟು ತಿರುಗಿಸ್ಬಿಟ್ಟು ಮುಚ್ಚಬೇಕಾಗುತ್ತೆ. ಇದು ಆ್ಯಕ್ಚುಲಿ ರೆಡಿ ಆಗಿದೆ. ಲಾಸ್ಟ್ ತಿರುವು ತಿರ್ದಿದ್ದು ಇವಾಗ ತುಂಬ ಚೆನ್ನಾಗಿ ಘಮ ಘಮ ಅಂತ ಬರ್ತಾಯಿತ್ತು ಎಲ್ಲ ಮನೆಯಲ್ಲಿ. ತುಂಬ ಚೆನ್ನಾಗಾಗಿತ್ತು ಪೊಂಗಲ್ ಮಾತ್ರ. ತಿಂಡಿ ಎಲ್ಲ ತಿಂದಾದ್ಮೇಲೆ ನನ್ನ ಮಗನಿಗೆ ಸರಿ ಮಾಡಿ ತಿನ್ಸೋಣ ಅಂತ ಅಂದ್ಬಿಟ್ಟು ತಿನ್ಸೋಣ ಅಂತ ಇದ್ದರೆ ನೋಡಿ ಸ್ವಲ್ಪ ತಿಂತಾನೆ. ಆಮೇಲೆ ಚೇರ್ ಅವನಿಗೋಸ್ಕರ ಎಲ್ಲೂ ಹೋಗಬಾರ್ದು, ಕುತ್ಕೊಂಡು ಆರಾಮಾಗಿ ತಿನ್ನಲಿ ಅಂತ ನಾನು ಇದನ್ನು ತರಿಸಿದ್ರೆ ಎಷ್ಟೊಂದು ದುಡ್ಡು ಕೊಟ್ಟು. ಆದರೆ ಇವನು ಅದ್ರ ಮೇಲೆ ಹತ್ಬಿಟ್ಟು ಇದಕ್ಕೆ ಕೆಳಕ್ಕೆ ಇಳ್ದು ಆ ಕಡೆ ಈ ಕಡೆ ತುಂಬ ಮಕ್ಕಳು ಡಿಸ್ಟ್ರ್ಯಾಕ್ಟ್ ಆಗ್ತವೆ ಅನಿಸುತ್ತೆ ನನಗಂತೂ. ಅಲ್ಲಿ ಹೋಗಬೇಕು, ಇಳಿಬೇಕು ಅಂತ ಇವಾಗ ಈ ಥರ ಆಟ ಮಾಡೋದು ಕಲ್ತ್ಬಿಟ್ಟಿದ್ದಾನೆ. ಇವನಿಗೆ ಸರಿಗಳು ತಿನ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಅಲ್ಲಿಡಿಬೇಕು, ಇಲ್ಲಿಡಿಬೇಕು. ಅವರಪ್ಪ ಇದ್ರಂತೂ ಇದ್ದಿದ್ದು ತಿನ್ನಲ್ಲ, ಅವರಪ್ಪನ ತೊಡೆ ಮೇಲೆ ತಿನ್ನಬೇಕು, ಆ ಥರ ಆಟ ಕಲ್ತ್ಬಿಟ್ಟಿದ್ದಾನೆ. ತುಂಬ ಆಟ ಮಾಡ್ತಾನೆ ಇತ್ತೀಚೆಗಂತೂ. ಮನೇಲಿ ನುಗ್ಗೆ ಸೊಪ್ಪಿತ್ತು, ಹಾಗೆ ತರ್ಗುನಿ ಕಾಳು ಅವೆಲ್ಲ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಇವತ್ತು. ಕ್ಲೈಮೇಟ್ ಹೇಗೋ ಸ್ವಲ್ಪ ವೆದರ್ ಕೋಲ್ಡ್ ಬ್ರೀಸಿಯಾಗಿ ಈ ಥರ ಇದೆ, ಮಳೆ ಬರೋ ಥರ ಇದೆ, ಚಳಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನುಗ್ಗೆ ಸೊಪ್ಪು ಕೂಡ ಒಳ್ಳೆಯದಲ್ವಾ, ಮೊರಿಂಗ. ಹಾಗಾಗಿ ಎಲ್ಲ ಸ್ವಲ್ಪ ಸೋಸಿ ಇಟ್ಕೊಂಡು ಅದಾದಮೇಲೆ ನಾನು ಹಾಕೋಣ ಅಂದ್ಬಿಟ್ಟು ಫಸ್ಟು ಅದಕ್ಕೆ ಸೊಪ್ಪನ್ನ ಸೋಸ್ಕೊತಾ ಇದ್ದೀನಿ. ಹುಳ ಆ ಥರ ಏನಾದರೂ ಇರುತ್ತೆ, ಇಲ್ಲ ಸೀಡ್ ಆ ಥರ, ಇಲ್ಲಾಂದರೆ ವೈಟ್ ಏನಾದರೂ ಗೂಡು ಥರ ಇರುತ್ತೆ. ಸೊ ಹಾಗಾಗಿ ನಾನು ಫಸ್ಟೆಲ್ಲ ನೀಟಾಗಿ ಸೋಸ್ಕೊಂಡು ಕಾಳು ಬೇಯಿಸೋಕ್ಕೆ ಹಾಕಿದ್ದೆ. ಅದೊಂದು 5 ಮಿನಿಟ್ಸಲ್ಲಿ ಬೇಗ ಬೆಂದೋಯ್ತು ಹಸಿ ಕಾಳು. ಇದು ನಿಧಾನಕ್ಕೆ ಸ್ವಲ್ಪ ಸೋಸ್ಬಿಟ್ಟು ನೀಟಾಗಿ ನೋಡಿ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ನಿಧಾನಕ್ಕೆ ಸೋಸ್ತಾ ಇದ್ದೀನಿ. ಇದರಲ್ಲಿ ತುಂಬ ರಿಚ್ ಐರನ್, ವಿಟಮಿನ್ಸ್ ಏನಿಲ್ಲ, ತುಂಬಾ ಒಳ್ಳೆಯದು ಇದು ಅಂತೂ. ಬಾಣ್ತಿರ್ಗಂತೂ ತುಂಬಾ ಒಳ್ಳೆಯದು. ಬಟ್ ಜಾಸ್ತಿ ಹೀಟ್ ಇರೋರು ತಿಂದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ಸೊ ವಾರಕ್ಕೊಂದು ಸತಿನೋ ಇಲ್ಲ ತಿಂಗ್ಳಿಗೊಂದು 5-6 ಸತಿ ತಿಂದರೆ ಓಕೆ. ತುಂಬ ಹೀಟ್ ಬಾಡಿ ಇರೋರು, ಇಲ್ಲಾಂದರೆ ತುಂಬ ಹೀಟ್ ಇರೋದ್ರಿಂದ ಕಷ್ಟನೂ ಆಗುತ್ತೆ. ಬಟ್
ಎಲ್ಲ ನಾರ್ಮಲ್ ಬಾಡಿ ಇಲ್ಲ ಕೋಲ್ಡ್ ಬಾಡಿ ಇದ್ದವ್ರಿಗೆ ಮಾತ್ರ ಇದಂತೂ ಸೂಪರ್, ಏನೂ ಆಗೋಲ್ಲ. ಇನ್ನು ಈಟ್ ಜಾಸ್ತಿ ಮಾಡುತ್ತಲ್ವಾ, ಸೊ ಹಾಗಾಗಿ ಈಟ್ ಇರೋರು ತಿಂದರೆ ಸ್ವಲ್ಪ ಕಷ್ಟ, ಈಟ್ ಜಾಸ್ತಿ ಆಗುತ್ತೆ. ಡೈಲಿ ತಿಂತಿದ್ರೆ ಇಲ್ಲ ವಾರ 2 ದಿವಸಕ್ಕೊಂದ್ಸತಿ ಹಂಗೆ ತಿಂತಿದ್ರೆ ಆಗ್ಬೋದು. ನಮ್ಮ ಮನೇಲಿ ಹಂಗೆ ಆಗುತ್ತೆ, ಸೊ ಹಾಗಾಗಿ ಹೇಳ್ದೆ ಅಷ್ಟೇ. ಈಗ ನುಗ್ಗೆ ಸೊಪ್ಪನ್ನು ಚೆನ್ನಾಗೆಲ್ಲ ತೊಳೆದ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿದ್ದೀನಿ. ಮಿಕ್ಕಿದ್ದು ಉಪ್ಪಿಟ್ಟು ಅಥವಾ ಏನಾದರೂ ಈಗ ಬೂಜಿ ಮಾಡ್ಕೊಬೋದು ಅಂದ್ಬಿಟ್ಟು ಹಾಕಿದ್ದೀನಿ. ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಇದಾದಮೇಲೆ ಮಿಕ್ಸಿನಲ್ಲಿ ಉಪ್ಸಾರು ಖಾರ ರುಬ್ಬೇಕಲ್ವ, ಸ್ವಲ್ಪ ಬೆಂದಿರೋಂಥದ್ದು ಕಾಳು ಮತ್ತು ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಉಪ್ಪು, ಜೀರಿಗೆ, ಮೆಣಸು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ. ಜಾಸ್ತಿ ನೈಸು ಇಲ್ಲ, ಜಾಸ್ತಿ ತರಿನೂ ಇಲ್ಲ. ಇದು ಸ್ವಲ್ಪ ನೀರು ಹಾಕ್ದಲ್ಲೇ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ 2-3 ದಿವಸ ಕೂಡ ಇಡ್ಬೋದು. ಈಗ ಕಾಳನ್ನ ಎಲ್ಲ ಬಸ್ಕೊತಾ ಇದ್ದೀನಿ ನೋಡಿ. ಉಪ್ಸಾರ್ದು ನೀರು ಸ್ವಲ್ಪ, ನಾನು ಸಾಂಬಾರದು ಸಾರು ಎಷ್ಟೇ ಕಮ್ಮಿ ಮಾಡೋಕ್ಕೋದ್ರೂ ಇಬ್ರಿಗೆ ಅದು ಜಾಸ್ತಿನೇ ಆಗೋಗ್ಬಿಡುತ್ತೆ. ಸೊ ರಾತ್ರಿಗೂ ಹೇಗೋ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದೇ ಸರ್ತಿ ಮಾಡಿಕೊಂಡೆ. ಅದಾದಮೇಲೆಲ್ಲ ಅಡುಗೆ ಎಲ್ಲ ಮಾಡಿಟ್ಟಂದಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಊಟಕ್ಕೆ. ಹಾಗಾಗಿ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚೋಣ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಮೆಂತ್ಯ, ಕರಿಬೇವು, ಹಾಗೆ 1 ಲವಂಗ ಹಾಕ್ಕೊಂಡು ಸ್ವಲ್ಪ ಕಾಯಿಸಿಟ್ಕೊಂಡಿದ್ದೀನಿ. ಆರಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ನನ್ನ ಮಗುಂಗೂ ಹಾಲು ಖಾಲಿಯಾಗಿತ್ತು, ಕಾಯಿಸೋಕ್ಕಿಟ್ಟಿದ್ದೆ. ಅದಾದಮೇಲೆಲ್ಲ ತಲೆಗೆ ಎಣ್ಣೆ ಹಚ್ಕೊಂಡು ಮುದ್ದೆ ಮಾಡಿಬಿಟ್ಟು ಉಪ್ಸಾರು, ಖಾರ, ಸೊಪ್ಪು, ಹಾಗೆ ಸಾರು, ಮುದ್ದೆ ಎಲ್ಲ ಊಟ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.